ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಆರ್ಯ ಚಾನಲ್ 2025. ವಿಡಿಯೋದ ತಮ್ಮನೇಲಿ ಹೇಳ್ತಾ ಇರೋ ಹಾಗೆಯೇ ನೀವು ನಾನು ಮಾಡಿದ್ದ ತಪ್ಪನ್ನು ಮಾಡೋಕ್ಕೆ ಹೋಗಲೇಬೇಡಿ. ಯಾಕೆಂದರೆ ನಾನು ಆಲ್ರೆಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಅವರಿಂದ ಸ್ಟ್ರೈಕನ್ನು ತೊಗೊಂಡಿದ್ದೀನಿ. ದಯವಿಟ್ಟು ಆ ತಪ್ಪನ್ನು ನೀವು ಮಾಡಬೇಡಿ. ಓಕೆ, ನಾನು ಯಾವ ತಪ್ಪನ್ನು ಮಾಡಿದೆ, ನನಗೆ ಯಾಕೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನಿಂದ ಸ್ಟ್ರೈಕ್ ಮೆಸೇಜ್ ಬಂತು ಅಂತ ನಿಮಗೆ ವಾರ್ನಿಂಗ್ ಮೆಸೇಜ್ ಬಂತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ನನ್ನಿಂದ ಆಗಿದ್ದರೂ ತಪ್ಪು ನಿಮ್ಮಿಂದ ಆಗಬಾರ್ದು, ನಿಮಗೂ ಆ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಬರಬಾರ್ದು. ಬಂದರೆ ಏನು ಮಾಡಬೇಕು, ಇನ್ ಕೇಸ್ ಬಂದಿದೆ ಬಂದರೆ ಏನು ಮಾಡಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ಯಾಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಏನು ತಪ್ಪು ಮಾಡಿದೆ ಅಂದರೆ, ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದೆ. ಆ ಶಾರ್ಟ್ಸಲ್ಲಿ ಮಕ್ಕಳು ಎಲ್ಲ ಏನು ಮಾಡ್ತಿದ್ದಾರೆ, ಪಟಾಕಿ ಹಚ್ತಾಯಿದ್ರು. ಮಕ್ಕಳು ಒಂದು ಖಾಲಿ ಬಾಟಲನ್ನು ಇಟ್ಕೊಂಡು ಅದರಲ್ಲಿ ಪಟಾಕಿಯನ್ನು ಹಾಕಿ ಹಚ್ತಾಯಿದ್ರು. ಅದು ನಿಜವಾಗ್ಲೂ ತುಂಬಾ ಡೇಂಜರಸ್ಸು. ಬಟ್ ನಾನು ಅದನ್ನ ಕಮ್ಯುನಿಟಿ ಗೈಡ್ಲೈನ್ಸ್ನ ತಿಳ್ಕೊಳ್ದೆ ಅದನ್ನ ಅಪ್ಲೋಡ್ ಮಾಡಿದ್ದು ನನ್ನ ತಪ್ಪೆ. ಅದು ಅಪ್ಲೋಡ್ ಮಾಡಿದ ತಕ್ಷಣವೇ ನನಗೆ ರಿಮೂವ್ ಅಂತ ಅಲ್ಲೇ ಬಂದುಬಿಡ್ತು. ಆವಾಗಲೇ ನನಗೆ ಈ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಕಡೆಯವರಿಂದ ಒಂದು ವಾರ್ನಿಂಗ್ ಮೆಸೇಜ್ ಕೂಡ ಬಂತು, ಒಂದು ಮೇಲ್ ಕೂಡ ಬಂತು. ನೆಕ್ಸ್ಟು ವಾರ್ನಿಂಗಲ್ಲಿ ಇಟ್ಟರು ನನ್ನ. ಅದನ್ನು ನೋಡಿ ಒಂದು ಕ್ಷಣಕ್ಕೆ ನಿಜವಾಗ್ಲೂ ನನಗೆ ಭಯನೇ ಆಗೋಯಿತು. ನೆಕ್ಸ್ಟು ನಾನೇನು ಮಾಡಿಬಿಟ್ಟೆ, ಅಯ್ಯೋ ಏನೋ ಇದು ಈ ಕಂಟೆಂಟ್ ಬಂತು, ಇದು ಬಂತಲ್ಲ, ರಿಮೂವ್ಡ್ ಅಂತ ಬಂದಿದೆ, ಅದಲ್ಲದೆ ಮೇಲ್ ಕೂಡ ಬಂತಲ್ಲ ಅಂತ ತಕ್ಷಣಕ್ಕೆ ಆ ವಿಡಿಯೋನ ನಾನು ಡಿಲೀಟ್ ಮಾಡಿಬಿಟ್ಟೆ. ಬಟ್ ನೀವು ಆ ಕೆಲಸ ಮಾಡಲೇಬೇಡಿ. ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಬೇಡಿ. ನಥಿಂಗ್ ಟು ಹ್ಯಾಪನ್, ಏನೂ ಆಗಲ್ಲ. ಅವರು ಯೂಟ್ಯೂಬ್ ಅವರೇ ಅದು ಮಕ್ಕಳಿಗೆ ಅಂದರೆ ಮಕ್ಕಳ ಸೇಫ್ಟಿಗೋಸ್ಕರ ಅದು ಬೇಡ, ಇದನ್ನ ಅಪ್ಲೋಡ್ ಮಾಡಿಬಿಡ್ರಿ ಅಂತ ರಿಮೂವ್ ಮಾಡಿರ್ತಾರೆ. ನೀವು ಮತ್ತೆ ಅದನ್ನು ಡಿಲೀಟ್ ಏನು ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ, ಅಂದರೆ ಅಪೀಲ್ ಮಾಡೋಕ್ಕೆ. ಯಾಕಂದರೆ ನಿಮ್ಮದು ಫಸ್ಟ್ ಮಿಸ್ಟೇಕ್ ಆಗಿದ್ದರೆ ಅವ್ರು ನಿಮಗೆ ಖಂಡಿತವಾಗ್ಲೂ ಒಂದು ಚಾನ್ಸ್ ಅಂತೂ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಅಂತೂ ಇರುತ್ತೆ ಅಪೀಲ್ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿದೆ, ನೀವು ಮಾಡಬೇಡಿ. ಓಕೆ, ಯಾರಾದರೂ ನನ್ನ ಹಾಗೆ ಏನಾದರೂ ಡಿಲೀಟ್ ಏನಾದರೂ ಮಾಡಿದರೆ ನೀವು ನೆಕ್ಸ್ಟ್ ಏನು ಮಾಡಬೇಕು, ಯಾವ ರೀತಿ ಆ ಸ್ಟ್ರೈಕಿಂದ ಆ ಸ್ಟ್ರೈಕಿಂದ ನಾವು ಹೊರಗೆ ಬಂದು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇಲ್ಲಾಂದರೆ ನಾವು ಅದನ್ನ ಹಾಗೆ ಬಿಟ್ಟರೆ ನಾವು ಮತ್ತೆ ವಿಡಿಯೋನ ಸೆಂಡ್ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಸ್ಟ್ರೈಕಿಂದ ಹೊರಗೆ ಬರೋಕ್ಕೆ ಏನು ಮಾಡಿದೆ ಅಂದರೆ, ಅಲ್ಲಿ ಟೇಕ್ ಆ್ಯಕ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಟೇಕ್ ಟ್ರೈನಿಂಗ್ ಅಂತ ಬರುತ್ತೆ. ನೀವು ಆ ಟ್ರೈನಿಂಗನ್ನು ಅಟೆಂಡ್ ಮಾಡಬೇಕು. ನೀವು ಯಾವುದು ಕಮ್ಯುನಿಟಿ ಗೈಡ್ಲೈನ್ಸ್ ಕಡೆಯಿಂದ ಯಾವ ಸ್ಟ್ರೈಕ್ ಬಂದಿತ್ತಲ್ಲ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಮಕ್ಕಳ ಸೇಫ್ಟಿ ಬಗ್ಗೆ, ಚಿಲ್ಡ್ರನ್ ಸೇಫ್ಟಿ ಬಗ್ಗೆ ಬಂದಿತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆನೇ ಒಂದಿಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಆ ಕ್ವಶನ್ಸ್ಗೆ ನೀವು ಸರಿಯಾದ ಆನ್ಸರ್ ಎಸ್ ಆರ್ ನೋ ಅಂತ ಕೊಡಬೇಕು. ನೀಟಾಗಿ ಓದ್ಕೊಂಡು ಅದು ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ರಾಂಗ್ ಆದರೆ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ. ಅವಾಗ ನೀವು ಎಸ್ ಅಥವಾ ರಾಂಗ್ ನೋ ಅಂತ ಕೊಟ್ಟರೆ ಅವಾಗ ಕರೆಕ್ಟ್ ಆಗುತ್ತೆ. ಹೀಗೆ ಎಲ್ಲ ಅಟೆಂಡ್ ಆದಮೇಲೆ ಲಾಸ್ಟಿಗೆ ನಿಮ್ಮದು ಟ್ರೈನಿಂಗ್ ಸಕ್ಸಸ್ಫುಲಿ ಫಿನಿಶ್ಡ್ ಯುವರ್ ಟ್ರೈನಿಂಗ್ ಅಂತ ಬರುತ್ತೆ. ನೀವು ಟ್ರೈನಿಂಗನ್ನು ಫಿನಿಶ್ ಮಾಡಿದ್ದೀರಾ ಅಂತ ಬರುತ್ತೆ. ಅಲ್ಲಿಂದ ನಿಮಗೆ 3 ತಿಂಗಳವರೆಗೂ ಆ ಕಮ್ಯುನಿಟಿ ಗೈಡ್ಲೈನ್ಸ್ದು ಒಂದು ಸ್ಟ್ರೈಕ್ ಇದ್ದೇ ಇರುತ್ತೆ. ಆ ಡೇಟಿಗೆ ನಿಮ್ಮದು ಎಕ್ಸ್ಪೈರ್ ಆಗುತ್ತೆ ಅಂತ ಕೊಡ್ತಾರೆ. ಅದಾದಮೇಲೆ ನೀವು ಬೇಕಾದ್ರೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಇನ್ ಕೇಸ್ ನೀವು ಮತ್ತೆ ಅದೇ ಮಿಸ್ಟೇಕನ್ನು, ಅಂದರೆ ಅದೇ ಚೈಲ್ಡ್ ಸೇಫ್ಟಿ, ನಾನು ಮಾಡಿದ್ನಲ್ಲ ಚೈಲ್ಡ್ ಸೇಫ್ಟಿ, ಅದೇ ಮಿಸ್ಟೇಕನ್ನು ಮಾಡಿದರೆ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ. ಈ ಸರಿ ವಾರ್ನಿಂಗ್ ಇರಲ್ಲ. ಅದಕ್ಕೋಸ್ಕರ ಇನ್ ಕೇಸ್ ನೀವು ಬೇರೆ ಮಿಸ್ಟೇಕನ್ನು ಮಾಡಿದರೆ ಅಥವಾ ಬೇರೆ ಇದರಲ್ಲಿ ನೀವು ಸ್ಟ್ರೈಕ್ನ ತೊಗೊಂಡಿದ್ರೆ ಅದಕ್ಕೆ ಮತ್ತೆ ಸೇಮ್ ಪ್ರೊಸೀಜರ್, ಅಲ್ಲಿ ಟೇಕ್ ಆ್ಯಕ್ಷನ್ ಅಂತ ಕೊಡಬೇಕು, ಟ್ರೈನಿಂಗ್ ತೊಗೋಬೇಕು. ನೆಕ್ಸ್ಟ್ ಅದು ಕೂಡ ಎಕ್ಸ್ಪೈರಿ ಡೇಟ್ ಅಂತ ಕೊಡ್ತಾರೆ. ಇಷ್ಟು ಮಾಡಿದರೆ ಸಾಕು, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಏನೂ ಆಗೋದಿಲ್ಲ. ನಮಗೆ ವಾರ್ನಿಂಗ್ ಇರುತ್ತಲ್ಲ ಅಷ್ಟರಲ್ಲಿ ನೆಕ್ಸ್ಟ್ ಆ ಥರ ಮಿಸ್ಟೇಕನ್ನು ಮಾಡದೇ ಇದ್ದರೆ ಅಷ್ಟೇ ಸಾಕು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರಿಲೇಟಿವ್ಸ್ ಅಥವಾ ಯಾರು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.